ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿ ಅಸಹಕಾರ ಚಳುವಳಿ ಮತ್ತು ಸೈಮನ್ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇಂದಿನ ತರಗತಿಯೊಳಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗಿದ್ವಿ. ಜೊತೆಗೆ ಖಿಲಾಫತ್ ಚಳುವಳಿ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಮುಂದುವರೆದ ತರಗತಿಯಲ್ಲಿ ಅಸಹಕಾರ ಚಳುವಳಿ ಮತ್ತು ಸೈಮನ್ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ಈ ಅಸಹಕಾರ ಚಳುವಳಿ ಬಗ್ಗೆ ನೋಡ್ತಾ ಹೋಗೋಣ. ಅಸಹಕಾರ ಚಳುವಳಿ ಬಗ್ಗೆ ತಿಳ್ಕೊತಾವೆ. ಈ ಗಾಂಧೀಜಿ ಬ್ರಿಟಿಷರ ವಿರುದ್ಧ 1920 ಏನು ಮಾಡ್ತಾ ಹೋಗ್ತಾರೆ, ಅಸಹಕಾರ ಚಳುವಳಿಯನ್ನು ಕರಿತಾ ಹೋಗ್ತಾರೆ. ಅವರ ಒಂದು ಕರೆಯನ್ನು ಬೆಂಬಲಿಸಿ ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾ ಹೋಗ್ತಾರೆ, ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ವಕೀಲರು ಏನು ಮಾಡ್ತಾ ಹೋಗ್ತಾರೆ, ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಭಾರತೀಯ ಗಣ್ಯರು ಆ ಬ್ರಿಟಿಷರು ನೀಡಿದಂಥ ಪುರಸ್ಕಾರಗಳನ್ನು ಹಿಂತಿರುಗಿಸ್ತಾ ಹೋಗ್ತಾರೆ. ನೋಡ್ರಿ, 1920 ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ಅಸಹಕಾರ ಚಳುವಳಿಯನ್ನು ಕರಿತಾ ಹೋಗ್ತಾರೆ. ಈ ಒಂದು ಚಳುವಳಿಯನ್ನು ಕರೆದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡ್ತಾ ಹೋಗ್ತವೆ. ನ್ಯಾಯಾಲಯಗಳನ್ನು ವಕೀಲರು ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಭಾರತೀಯ ಗಣ್ಯರು ಏನು ಬ್ರಿಟಿಷರು ನೀಡಿದಂಥ ಅನೇಕ ಪುರಸ್ಕಾರಗಳನ್ನು ಹಿಂತಿರುಗಿ ಕಳಿಸ್ತಾ ಹೋಗ್ತಾರೆ. ಈ ಚಳುವಳಿಯನ್ನು ಬೆಂಬಲಿಸಿ ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಏನು ಮಾಡ್ತಾ ಹೋಗ್ತಾರೆ, ವಕೀಲ ವೃತ್ತಿಯನ್ನು ತ್ಯಜಿಸ್ತಾ ಹೋಗ್ತಾರೆ. ಅಂದ್ರೆ ತಮ್ಮ ಒಂದು ಕೆಲಸನ ಬಿಟ್ಟು ಬಿಡ್ತಾರೆ. ಯಾರು? ಮೋತಿಲಾಲ್ ನೆಹರು ಮತ್ತು CR ದಾಸರು ತಮ್ಮ ಒಂದು ವಕೀಲ ವೃತ್ತಿಯನ್ನು ತ್ಯಜಿಸ್ತಾ ಹೋಗ್ತಾರೆ. ಈ ಅವಧಿಯಲ್ಲಿ ಬ್ರಿಟನ್ನ ರಾಜಕುಮಾರನ ಭಾರತದ ಭೇಟಿಯನ್ನು ವಿರೋಧಿಸಲಾಯಿತು. ಅಂದರೆ ಈ ಒಂದು ಅಸಹಕಾರ ಚಳುವಳಿಯೊಳಗೆ ಯಾಕೆ ವಿರೋಧ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಇಲ್ಲಿ ಆ ಬ್ರಿಟನ್ನಿನ ರಾಜಕುಮಾರನ ಭಾರತದ ಭೇಟಿಯನ್ನು ವಿರೋಧವನ್ನು ಮಾಡ್ತಾ ಇದ್ರು. ಈ ರಾಜಕುಮಾರನ ಭೇಟಿಯ ವಿರುದ್ಧವಾಗಿ ದೇಶಾದ್ಯಂತ ಹರತಾಳಗಳು ನಡೀತಾ ಹೋದು. ಅಂದರೆ ಈ ರಾಜಕುಮಾರನ ಭೇಟಿಯ ವಿರುದ್ಧ ಇಡೀ ದೇಶಾದ್ಯಂತ ಏನಾಗ್ತಾ ಹೋದು, ಹರತಾಳಗಳು ನಡೀತಾ ಹೋದು. ಈ ಅಸಹಕಾರ ಚಳುವಳಿಯ ಸ್ವರೂಪವನ್ನು ಮನಗಂಡಂಥ ಈ ಬ್ರಿಟಿಷ್ ಸರ್ಕಾರದಲ್ಲಿ ಆತಂಕದ ವಾತಾವರಣ ಉಂಟಾಯಿತು. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಹೋರಾಟದ ಗಂಭೀರ ಕಾಣ್ತಾ ಇತ್ತು. ಇದನ್ನು ನೋಡಿದಂಥ ಈ ಚಳುವಳಿಯ ಸ್ವರೂಪವನ್ನು ನೋಡಿದಂಥ ಈ ಬ್ರಿಟಿಷ್ ಸರ್ಕಾರ ಒಳಗೊಳಗ ಆತಂಕದ ಒಂದು ಭಯ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಾ ಎಂಬಲ್ಲಿ ಸಾವಿರಾರು ಸ್ವತಂತ್ರ ಯೋಧರು ಏನು ಮಾಡ್ತಾ ಹೋಗ್ತಾರೆ, ಚಳುವಳಿಗೆ ನುಗ್ತಾ ಹೋಗ್ತಾರೆ. ಈ ಒಂದು 1922 1922 70ರಾಗ ಅಸಹಕಾರ ಚಳುವಳಿ ಕರೀತಾರೆ. ಈ 1922 ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಂಥ ಈ ಚಳುವಳಿಗಾರರ ಮೇಲೆ ಪೊಲೀಸರು ಏನು ಮಾಡಿಬಿಡ್ತಾರೆ, ಹಲ್ಲೆ ಮಾಡಿಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ ಜನರು ಏನು ಮಾಡಿಬಿಡ್ತಾರೆ, ಆ ಪೊಲೀಸ್ ಸ್ಟೇಷನಿಗೆ ನುಗ್ಗಿ ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ ನುಗ್ಗುವಂಥ ಪ್ರಯತ್ನದೊಳಗೆ ಆ ಪೊಲೀಸರ ನಡುವೆ ಮತ್ತು ಚಳುವಳಿಗಾರರ ನಡುವೆ ಗೋಲಿಬಾರ್ ಉಂಟಾಗ್ತೈತಿ. ಇವಾಗ ಗೋಲಿಬಾರ್ ಅಂತ ನಡೆಸಿದಂಥ ಸಂದರ್ಭದಲ್ಲಿ ಆ ಪೊಲೀಸರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಖಾಲಿಯಾದ ಕಾರಣದಿಂದ ಪೊಲೀಸರು ಏನು ಮಾಡಿಬಿಡ್ತಾರೆ, ಆ ಪೊಲೀಸ್ ಸ್ಟೇಷನ್ ಒಳಗೆ ಓಡಿ ಹೋಗ್ಬಿಡ್ತಾರೆ. ಮತ್ತೆ ಸಿಟ್ಟಿಗೆತ್ತಂಥ ಈ ಚಳುವಳಿಗಾರರು ಆ ಪೊಲೀಸ್ ಸ್ಟೇಷನಿಗೆ ಏನು ಮಾಡಿಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಆ ಬೆಂಕಿ ಹಚ್ಚಿದಂಥ ಪರಿಣಾಮ 22 ಜನರು ಏನಾಗ್ತಾ ಹೋಗ್ತಾರೆ, ಸಜೀವ ದಹನ ಆಗ್ತಾರೆ. ಅಂದ್ರೆ ಜೀವಂತ ಹಿಂಗೆ ಕಣ್ಣೆದ್ರೆ ಸುಟ್ಟು ಬೂದಿ ಆಗಿ ಹೋಗ್ಬಿಡ್ತಾರೆ. ಈ ಘಟನೆಯನ್ನು ಎಂತ ಕರಿತಾರಪ್ಪ ಅಂದ್ರೆ ಚೌರಿ ಚೌರಾ ಘಟನೆ ಅಂತ ಕರಿತಾ ಹೋಗ್ತೇವೆ. ಈ ಘಟನೆಯ ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಉತ್ತರ ಪ್ರದೇಶದಲ್ಲಿರುವ ಚೌರಿ ಚೌರಾ ಎಂಬ ಪ್ರದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಇದು ಎಷ್ಟರ ಪ್ರಾರಂಭ ಆಯಿತು, 1922 ಇದು ಯಾರ ನಡುವೆ, ಪೊಲೀಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಈ ಘಟನೆಯಲ್ಲಿ ಗೋಲಿಬಾರ್ ನಡೀತಾ ಹೋಗ್ತೈತಿ. ಅವಾಗ ಶಸ್ತ್ರಾಸ್ತ್ರಗಳು ಖಾಲಿ ಅಂತ ಪೊಲೀಸರು ಸ್ಟೇಷನ್ ಒಳಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಸಿಟ್ಟಿಗೆತ್ತಂತ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುತ್ತಾರೆ. 1922 ಅಂದರೆ 22 ಜನ ಏನಾಗ್ತಾರೆ, ಸಜೀವ ದಹನ ಆಗ್ತಾರೆ. ಈ ಒಂದು ಘಟನೆಯನ್ನು ಚೌರಿ ಚೌರಾ ಘಟನೆ ಅಂತಂತ ಕರಿತಾರೆ. ಈ ಘಟನೆಯು ಗಾಂಧೀಜಿಯವರನ್ನು ಏನು ಮಾಡಿಬಿಟ್ಟು ಸ್ವಲ್ಪ ಮುಜುಗರ ಮಾಡ್ತು. ಅವ್ರದ್ದು ಎಂಥ ಹೋರಾಟಪ್ಪ ಅಂದ್ರೆ ಸತ್ಯಾಗ್ರಹ ಹೋರಾಟ ಮತ್ತು ಅಹಿಂಸಾ ಹೋರಾಟ ಆಗಿತ್ತು. ಅದು ಒಂದು ರೀತಿಯ ವಿಷಾದ ಇದಾಗಿಬಿಡ್ತು ಗಾಂಧೀಜಿಯವ್ರಿಗೆ. ಹಾಗಾಗಿ ಚಳುವಳಿಗಾರರ ಹಿಂಸಾತ್ಮಕ ವರ್ತನೆಗಾಗಿ ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ವಿಷಾದವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ.
ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಆ ಚಳುವಳಿಯನ್ನು ಹಿಂತೆಗೆದುಕೊಳ್ತಾ ಹೋಗ್ತಾರೆ. ಯಾವ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರಪ್ಪ ಅಂದ್ರೆ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಚೌರಾಚೌರಿ ಘಟನೆ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಅದು ಹಿಂಸಾತ್ಮಕ ರೂಪ ಹೋಗಿರ್ತೈತಿ. ಜೊತೆಗೆ ಈ ಬ್ರಿಟಿಷ್ ಸರ್ಕಾರವು ಈ ಹಿಂಸಾತ್ಮಕ ಘಟನೆಗೆ ಗಾಂಧೀಜಿಯವರನ್ನು ಹೊಣೆಗಾರನ ಮಾಡ್ತಾ ಹೋಗ್ತೈತಿ. ಏನು ಈ ಘಟನೆಗೆ ನೇರವಾದ ಎಲ್ಲ ಇಲ್ಲೇನು ನಡೆದೋ ಘಟನೆಗೆಲ್ಲ ನೀವ ನೋಡ್ರಿ ಅಂತಂದು ಗಾಂಧೀಜಿಯವ್ರನ್ನ ಏನು ಮಾಡ್ತಾ ಹೋಗ್ತೀವಿ, ಹೊಣೆ ಹೊರಿಸ್ತಾ ಹೋಗ್ತಾರೆ. ಸರ್ಕಾರ ಏನು ಮಾಡ್ತೈತಿ, ಅವರಿಗೆ 6 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಡ್ತಾ ಹೋಗ್ತೈತಿ. ಯಾರಿಗೆ? ಗಾಂಧೀಜಿಯವರಿಗೆ. ನಂತರದಲ್ಲಿ 1924ರಲ್ಲಿ ಅನಾರೋಗ್ಯದಿಂದ ಗಾಂಧೀಜಿಯವ್ರನ್ನ ಏನು ಮಾಡ್ತಾ ಹೋಗ್ತಾರೆ, ಸರ್ಕಾರವು ಬಿಡುಗಡೆಗೊಳಿಸ್ತಾ ಹೋಗ್ತೈತಿ. ಯಾವಾಗ? 1924. ಅವಾಗ ಎಲ್ಲಿ ಬರ್ತಾರೆ ಗಾಂಧೀಜಿಯವರು? ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ಎಲ್ಲಿ ಬೆಳಗಾವಿಯಲ್ಲಿ ಎಷ್ಟು ಕಾಂಗ್ರೆಸ್ ಇದು ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. 1919 ಕಾಯ್ದೆಯ ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಭಾರತೀಯರು ನೀಡ್ತಾ ಹೋಗ್ತಾರೆ. ಈ ಹಿಂದೆ ಏನು ಬ್ರಿಟಿಷರು ತಂದಂಥ ಅನೇಕ ಕಾಯ್ದೆಗಳ ಬಗ್ಗೆ ಚರ್ಚೆನ ಮಾಡಿದ್ದೆ. ಅದರಲ್ಲಿ 1919 ಕಾಯ್ದೆಯಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಭಾರತೀಯರಿಗೆ ನೀಡ್ತಾ ಇದ್ರು. ಅಂದ್ರೆ ಆ ಸ್ಥಳೀಯ ಚುನಾವಣೆಗಳಲ್ಲಿ ಕೂಡ ಈ ಭಾರತೀಯರಿಗೆ ಏನು ಮಾಡ್ತಾಯಿದ್ರು, ಆ ಚುನಾವಣೆಗಳಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕೊಡ್ತಾ ಹೋಯ್ತು. ಆದರೆ ಈ ಕಾಯ್ದೆಯ ಸದುದ್ದೇಶವನ್ನು ಹೊಂದಿಲ್ಲವಾದ್ದರಿಂದ ಕೆಲವರಿಗೆ ಕಾಂಗ್ರೆಸ್ಸಿಗರು ಏನು ಮಾಡ್ತಾ ಹೋಗ್ತಾರೆ, ಬಹಿಷ್ಕಾರವನ್ನು ಮಾಡ್ತಾ ಹೋಗ್ತಾರೆ. ಆದರೆ 1919 ಕಾಯ್ದೆಯಡಿಯಲ್ಲಿ ಮುಂದೆ ನಡೆಯಲಿರುವಂಥ ಚುನಾವಣೆಗಳಲ್ಲಿ ಪಾಲ್ಗೊಳ್ಳುವ ಒಂದು ಉದ್ದೇಶದಿಂದ ಏನು ಮಾಡ್ತಾ ಹೋಗ್ತಾರೆ, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಏನು ಮಾಡ್ತಾ ಹೋಗ್ತಾರೆ, ಇನ್ನಿತರ ಕೆಲವು ಕಾಂಗ್ರೆಸ್ಸಿಗರು ಏನು ಮಾಡ್ತಾ ಹೋಗ್ತಾರೆ, ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಸ್ಟೇಟ್ ಪ್ರಶ್ನೆ ಆಗಿತ್ತು. ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದರು? CR ದಾಸ್, ಮೋತಿಲಾಲ್ ನೆಹರು. ಯಾವಾಗ? 1923ರಲ್ಲಿ CR ದಾಸ್ ಮತ್ತು ಮೋತಿಲಾಲ್ ನೆಹರು 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋದರು. ಹೀಗೆ ಸ್ಥಾಪನೆಗೊಂಡಂಥ ಈ ಸ್ವರಾಜ್ಯ ಪಕ್ಷವು ಶಾಸನ ಸಭೆಯನ್ನು ಪ್ರವೇಶಿಸಿ ಒಳಗಿನಿಂದಲೇ ಸರ್ಕಾರದ ನೀತಿಯನ್ನು ವಿರೋಧಿಸಿ ಅದರ ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡುವಂಥ ಅಭಿಲಾಷೆಯನ್ನು ಹೊಂದಿತ್ತು. ಹಾಗಾದ್ರೆ ಸ್ವರಾಜ್ಯ ಪಕ್ಷದ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಒಂದು ವೇಳೆ ಅವರು ಏನು ಚುನಾವಣೆಗಳ ಮೂಲಕ ಶಾಸನ ಸಭೆಯನ್ನು ಪ್ರವೇಶಿಸಿದಪ್ಪ, ಅಲ್ಲಿ ಒಳಗಿನಿಂದಲೇ ಸರ್ಕಾರದ ನೀತಿಯನ್ನು ಏನು ಮಾಡ್ಬೋದು, ವಿರೋಧವನ್ನು ಮಾಡ್ಬೋದು. ಅದರ ಕೆಲಸಕ್ಕೆ ನಾವೇನು ಮಾಡಬಹುದು, ಅಡ್ಡಿಯನ್ನು ಉಂಟು ಮಾಡ್ಬೋದು ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು. 1924ರಲ್ಲಿ ನಡೆದಂಥ ಈ ಬೆಳಗಾವಿ ಅಧಿವೇಶನದೊಳಗೆ, ಎಲ್ಲಿ ಬೆಳಗಾವಿ ನಡೀತೈತಿ, ಬೆಳಗಾವಿ ಅಧಿವೇಶನದೊಳಗೆ ಶಾಸನ ಸಭೆಯನ್ನು ಪ್ರವೇಶಿಸುವ ಸ್ವರಾಜ್ಯ ಪಕ್ಷದ ಕಾರ್ಯತಂತ್ರವನ್ನು ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮವಾಗಿ ಒಪ್ಪಿಕೊಂಡ್ರು. ನಾ ಹೇಳಿದೆ, INC ಒಳಗೆ ಒಂದೊಂದು ಅಧಿವೇಶನಗಳು ಒಂದೊಂದು ವಿಶೇಷತೆಯನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದ ವಿಶೇಷತೆ ಏನಪ್ಪ ಅಂದ್ರೆ, ಒಂದನೇದು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ರು, ಇನ್ನೊಂದು ಶಾಸನ ಸಭೆಯನ್ನು ಪ್ರವೇಶಿಸುವಂಥ ಸ್ವರಾಜ್ಯ ಪಕ್ಷದ ಒಂದು ಕಾರ್ಯತಂತ್ರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, INCಯ ಕಾರ್ಯಕ್ರಮವಾಗಿ ಒಪ್ಕೊಳ್ತಾ ಹೋಗ್ತಾರೆ. ಹೀಗೆ ಆ ಸ್ವರಾಜ್ಯ ಪಕ್ಷ ಏನಾಗ್ತೈತಿ, ಕಾಂಗ್ರೆಸ್ಸಿನಲ್ಲಿ ಸೇರ್ತಾ ಹೋಗ್ತೈತಿ. ಇಲ್ಲಿ ಕಾಂಗ್ರೆಸ್ನೊಳಗೆ ಸೇರ್ತಾ ಹೋಗ್ತೈತಿ. ಇಲ್ಲಿ ನೋಡ್ತಾ ಹೋಗೋಣ ಪ್ರಮುಖವಾದ ಅಂಶ. 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂಥ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವರಾಜ್ಯ ಪಕ್ಷ ಏನಾಗ್ತೈತಿ, ಬಹುಮತದಿಂದ ಏನಾಗ್ತೈತಿ, ಗೆಲ್ತಾ ಹೋಗ್ತೈತಿ. ಆ CR ದಾಸ್ ಅವರು ಏನಾಗ್ತಾರೆ, ಮೇಯರ್ ಆಗಿ ಆಯ್ಕೆ ಆಗ್ತಾರೆ. ಇವರನ್ನು ಏನಂತ ಕರೀತಾರಪ್ಪ ಅಂದ್ರೆ ದೇಶಬಂಧು ಅಂತ ಕರಿತಾ ಹೋಗ್ತಾರೆ. ಯಾರನ್ನು ದೇಶಬಂಧು ಅಂತ ಕರಿತಾವಪ್ಪ ಅಂದ್ರೆ CR ದಾಸ್ರವರನ್ನು ದೇಶಬಂಧು ಅಂತ ಕರಿತಾ ಹೋಗ್ತಾರೆ. 1919 ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ 10 ವರ್ಷದ ಕೊನೆಯಲ್ಲಿ ಒಂದು ಆಯೋಗವನ್ನು ನೇಮಿಸುವ ಪ್ರಸ್ತಾಪದ ಮುನ್ಸೂಚನೆಯನ್ನು ವ್ಯಕ್ತಪಡಿಸಲಾಯಿತು. ಏನು? 1919 ಕಾಯ್ದೆಯ ಒಂದು ಪ್ರಕಾರ 10 ವರ್ಷದ ಒಂದು ಕೊನೆಯೊಳಗೆ ಒಂದು ಆಯೋಗವನ್ನು ನೇಮಿಸುವಂಥ ಪ್ರಸ್ತಾಪದ ಒಂದು ಮುನ್ಸೂಚನೆಯನ್ನು ಬಂತು. ಈ 1919 ಕಾಯ್ದೆಯ ಕಾರ್ಯವೈಖರಿಯನ್ನು ತಿಳಿದು ಅವಶ್ಯಕತೆಗನುಸಾರವಾಗಿ ಸೂಕ್ತ ಬದಲಾವಣೆಯ ವರದಿಯನ್ನು ಅದು ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು. ಅದರಂತೆ 1927ರಲ್ಲಿ ಜಾನ್ ಸೈಮನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನು
ನೇಮಕ ಮಾಡ್ತಾ ಹೋಗ್ತಾರೆ. ಯಾವಾಗ 1927 ಜಾನ್ ಸೈಮನ್ ನೇತೃತ್ವದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಒಂದು ಆಯೋಗವನ್ನು ನೇಮಕ ಮಾಡ್ತವೆ. ಯಾಕಪ್ಪ ಅಂದ್ರೆ 1919 ಕಾಯ್ದೆಯ ಅಡಿಯಲ್ಲಿ ಅವು ಏನು ಸರ್ಕಾರ ಏನು ಕಾರ್ಯವೈಖರಿ ಮಾಡಿತ್ತು ಅದನ್ನೆಲ್ಲ ತಿಳ್ಕೊಂಡು ಒಂದು ಸೂಕ್ತ ಬದಲಾವಣೆಯೊಂದಿಗೆ ಒಂದು ವರದಿಯನ್ನು ಯಾರಿಗೆ ಸಲ್ಲಿಸ್ಬೇಕು, ಸರ್ಕಾರಕ್ಕೆ ಸಲ್ಲಿಸ್ಬೇಕು. ಹಾಗಾಗಿ 1927 ಜಾನ್ ಸೈಮನ್ನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಇದು ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗ ಎಂಬ ನೆಪದಲ್ಲಿ ಒಬ್ಬ ಭಾರತೀಯನನ್ನು ಒಳಗೊಂಡಿರಲಿಲ್ಲ. ಏನು ಈ ಸೈಮನ್ ಆಯೋಗ ಇತ್ತಲ್ಲ, ಅದು ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗ ಎಂಬ ನೆಪ ಮಾಡಿಕೊಂಡು ಅದರ ಒಬ್ಬರು ಭಾರತೀಯರನ್ನ ಏನು ಮಾಡಿರಂಗಿಲ್ಲ, ಕರ್ಕೊಂಡಿರಂಗಿಲ್ಲ. ಇದರಿಂದ ಏನಾಗ್ತೈತಿ, ಭಾರತೀಯರಿಗೆ ಮಾಡಿದ ಅವಮಾನ ಅಂತಂದು ಯಾರು ಅಂದ್ಕೊಳ್ತಾ ಹೋಗ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾವಿಸಿ ಸೈಮನ್ ಆಯೋಗವನ್ನು ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಒಬ್ಬರು ಇರ್ಬೇಕು ಬೇಡ, ಸಾವಿರ ಅಂದ್ರೆ ಅವ್ರು ತಿಳಿದದ್ದ ಬರಿತಾ ಹೋಗ್ತಾರೆ. ಹಾಗಾಗಿ ಇದು ಒಂದು ರೀತಿ ನಮಗೆ ಅವಮಾನ ಮಾಡ್ದಂಗೆ ಅಂತಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾವಿಸಿ ಸೈಮನ್ ಆಯೋಗವನ್ನು ಬಹಿಷ್ಕಾರವನ್ನು ಮಾಡ್ತಾ ಹೋಗ್ತಾರೆ. ಒಂದು ಸೈಮನ್ ಭಾರತಕ್ಕೆ ಬಂದಾಗ ಪ್ರತಿಭಟನೆಗಳು, ಪ್ರದರ್ಶನಗಳು, ಸೈಮನ್ ಹಿಂದಕ್ಕೆ ಹೋಗಿ ಸೈಮನ್ ಗೋ ಬ್ಯಾಕ್ ಅಂತಂದು ಅವ್ರು ಎಲ್ಲೆಲ್ಲಿ ಸೈಮನ್ ಆಯೋಗ ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಅಲ್ಲೆಲ್ಲಿ ಪ್ರತಿಭಟನೆಗಳು, ಹರತಾಳಗಳು, ಪ್ರದರ್ಶನಗಳು ನಡ್ತಾ ಹೋದು. ಇಂಥ ಒಂದು ಸಮಯದ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಲಾಲ್ ಲಜಪತ್ ರಾಯರವರು ಬ್ರಿಟಿಷ್ ಸಿಪಾಯಿಗಳ ಲಾಠಿ ಏಟಿನಿಂದ ಮರಣವನ್ನು ಹೊಂದ್ತಾ ಹೋಗ್ತಾರೆ. ನೋಡ್ರಿ, ಲಾಠಿ ಏಟಿನಿಂದ ಲಾಲ್ ಲಜಪತ್ ರಾಯರವರು ಮರಣವನ್ನು ಹೊಂದ್ತಾಗ್ತಾರೆ. ಇದರಿಂದಾಗಿ ಭಾರತೀಯರ ಹೋರಾಟ ಏನಾಗ್ತೈತಿ, ಮತ್ತಷ್ಟು ತೀವ್ರವಾಗ್ತೈತಿ. ಯಾಕಪ್ಪ ಅಂದ್ರೆ ಅಲ್ಲಿ ಲಾಲ್ ಲಜಪತ್ ರಾಯರವರು ಲಾಠಿ ಏಟಿನಿಂದ ಏನಾಗ್ತಾರೆ, ಮರಣವನ್ನು ಹೊತ್ತಾ ಹೋಗ್ತಾರೆ. ಇದರಿಂದ ಭಾರತೀಯರ ಹೋರಾಟ ಮತ್ತಷ್ಟು ತೀವ್ರ ಆಗ್ತೈತಿ. ಈ ಸರ್ಕಾರದ ವಿರುದ್ಧದ ಈ ಧ್ವನಿಯನ್ನು ತಿಳಿಗೊಳಿಸುವ ತಿಳಿಗೊಳಿಸುವ ಉದ್ದೇಶದಿಂದ ಸೈಮನ್ ಆಯೋಗದ ಕಾರ್ಯವು ಕೊನೆಗೊಳ್ಳುತ್ತಿದ್ದ ಹಾಗೆ ಭಾರತೀಯ ಪ್ರತಿನಿಧಿಗಳ ಒಂದು ಸಮಾವೇಶವನ್ನು ಕರೆಯಲು ಸರ್ಕಾರ ನಿಶ್ಚಯ ಮಾಡ್ತಾ ಹೋಯಿತು. ನೋಡ್ರಿ, ಏನು ಮಾಡ್ತಾ ಹೋದ್ರು, ಯಾವಾಗ ಈ ಸೈಮನ್ ಆಯೋಗದ ಕಾರ್ಯ ಮುಗಿತಾ ಹೋಗುವಂಥ ಸಂದರ್ಭದೊಳಗೆ ಭಾರತೀಯ ಪ್ರತಿನಿಧಿಗಳ ಒಂದು ಸಮಾವೇಶವನ್ನು ಕರೆಯೋಕೆ ಏನು ಮಾಡ್ತಾ ಹೋಗ್ತೈತಿ, ಆ ಸರ್ಕಾರ ಬ್ರಿಟಿಷ್ ಸರ್ಕಾರ ನಿಶ್ಚಯ ಮಾಡ್ತಾ ಹೋಗ್ತೈತಿ. ಈ ಸಮಯದೊಳಗೆ ಮುಂದಿನ ಸಂವಿಧಾನಿಕ ಬೆಳವಣಿಗೆ ಸ್ವರೂಪವನ್ನು ರೂಪಿಸಲು ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ಒಂದು ಸಮಾವೇಶದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಮುಂದಿನ ಸಂವಿಧಾನಿಕ ಬೆಳವಣಿಗೆ ಸ್ವರೂಪವನ್ನು ರೂಪಿಸೋಕೆ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಇದರ ಫಲವೇ ತುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳು ಏನಂತ ಕರಿತೀವಿ, ತುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳು. ಎಷ್ಟು ನಡೀತಾ ಹೋಗ್ತವು, 3 ನಡೀತಾ ಹೋಗ್ತವೆ. ಯಾವಾಗ 1930 1931 2ನೇ ದುಂಡು ಮೇಜಿನ ಸಮ್ಮೇಳನ, 1932 3ನೇ ದುಂಡು ಮೇಜಿನ ಸಮ್ಮೇಳನವನ್ನು ಕಾಣ್ತಾ ಹೋಗ್ತೀವಿ. 1929 ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಲಾಹೋರ್ನೊಳಗೆ ನಡೀತಾ ಹೋಯಿತು. ಎಲ್ಲಿ ನಡೀತಾ ಹೋಯ್ತು, 1929 ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತಾ ಹೋಯ್ತು, ಲಾಹೋರ್ನೊಳಗೆ ನಡೀತಾ ಹೋಗ್ತು. ಈ ಲಾಹೋರ್ನೊಳಗೆ ನಡೀತಾ ಹೋಯ್ತಂದ್ರೆ ಈ ಒಂದು ಅಧಿವೇಶನದೊಳಗೆ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂತಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಣೆಯನ್ನು ಮಾಡ್ತಾ ಹೋಯ್ತು. ಈ ಒಂದು ಅಧಿವೇಶನದೊಳಗೆ ಸಂಪೂರ್ಣ ಸ್ವರಾಜ್ಯ ಎಂಬ ಒಂದು ಘೋಷಣೆಯನ್ನು ಹೋಗ್ತಾರೆ. ಜನವರಿ 26, 1930 ಇಡೀ ದೇಶ ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ಲಾಹೋರ್ ಘೋಷಣೆಗೆ ಬೆಂಬಲವನ್ನು ಸೂಚಿಸ್ತಾ ಹೋಯಿತು. ಯಾವಾಗ ಜನವರಿ 26, 1930 ಇಡೀ ದೇಶ ಏನು ಮಾಡ್ತಾ ಹೋಗ್ತೈತಿ, ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ಲಾಹೋರ್ ಘೋಷಣೆಗೆ ಬೆಂಬಲವನ್ನು ನೀಡ್ತಾ ಹೋಯ್ತು. ಆ ಸಂಪೂರ್ಣ ಸ್ವರಾಜ್ಯದ ಗುರಿಯ ಸಾಧನೆಗಾಗಿ ಈ ಅಧಿವೇಶನವು ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ಳಲಾಗುವಂಥ ಕಾನೂನು ಭಂಗ ಚಳುವಳಿಯ ಪೂರ್ಣ ಜವಾಬ್ದಾರಿಯನ್ನು ಗಾಂಧೀಜಿಯವರಿಗೆ ಏನು ಮಾಡ್ತಾ ಹೋಗ್ತಾರೆ, ವಹಿಸ್ತಾ ಹೋಗ್ತಾರೆ. ಹಾಗಾದ್ರೆ 1930 ಜವಾಹರ್ಲಾಲ್ ನೆಹರು ರವರು ಎಲ್ಲಿಯಪ್ಪ ಅಂದ್ರೆ ರಾವಿ ನದಿಯ ದಡ್ಡದ ಮೇಲೆ ಸ್ವಾತಂತ್ರ್ಯದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಹೋಗ್ತಾರೆ. ಎಲ್ಲಿ, ರಾವಿ ನದಿಯ ದಡದ ಮೇಲೆ. ಯಾವಾಗ 1930. ಏನು ಈ ಒಂದು ಯಾವುದು
ಸವಿನಯ ಕಾನೂನು ಭಂಗ ಚಳುವಳಿಯು ಯಾವ ರೀತಿ ಆ ಒಂದು ವಿಶೇಷ ಅಂತ ನೋಡೋದಾದ್ರೆ, ಈ ಒಂದು ಚಳುವಳಿಯೊಳಗೆ ಸಬರಮತಿಯಿಂದ ಹಿಡಿದು ದಂಡಿಯವರೆಗೆ ನಡೆದಂಥ ತಂಡದಲ್ಲಿ ಕರ್ನಾಟಕದ 18 ವರ್ಷದ ತರುಣ ಮೈಲಾರ ಮಹದೇವಪ್ಪರವರು ಕಾಣ್ತಾ ಹೋಗ್ತೀವಿ. ಕರ್ನಾಟಕ ಕಾಂಗ್ರೆಸ್ ಕೂಡ ಆರ್ ದಿವಾಕರ್, ಕೋಜಲಿಗೆ ಹನುಮಂತರಾಯ್, ಗಂಗಾಧರ್ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ, ಕಾರ್ನೂಡು ಸದಾಶಿವರಾಯರನ್ನೊಳಗೊಂಡಂಥ ಸತ್ಯಾಗ್ರಹ ಸಮಿತಿಯನ್ನು ರಚಿಸಿ ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಹೋಯ್ತು. ಏನು ಸವಿನಯ ಕಾನೂನು ಭಂಗ ಚಳುವಳಿ ಅಥವಾ ಉಪ್ಪಿನ ದಂಡಿ ಸತ್ಯಾಗ್ರಹದಲ್ಲಿ 18 ವರ್ಷದ ಮೈಲಾರ ಮಹದೇವಪ್ಪರವರು ಭಾಗವಹಿಸೋರು ಕಂಡುಬರ್ತಾ ಹೋಗ್ತದೆ. ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೂಡ ಆರ್ ದಿವಾಕರ್, ಕೌಜಲಿಗೆ ಹನುಮಂತರಾಯರು, ಗಂಗಾಧರ್ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ, ಕಾರ್ನೂಡು ಸದಾಶಿವರಾಯರನ್ನೊಳಗೊಂಡಂಥ ಸತ್ಯಾಗ್ರಹ ಸಮಿತಿಯನ್ನು ರಚಿಸಿ ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಈ ಅಸಹಕಾರ ಚಳುವಳಿ ಮತ್ತು ಚೌರಾಚೌರಿ ಘಟನೆಯ ಬಗ್ಗೆ ಮತ್ತು 1919 ಕಾಯ್ದೆಯ ಒಂದು ಚುನಾವಣೆಯ ಬಗ್ಗೆ, ಜೊತೆಗೆ ಸೈಮನ್ ಆಯೋಗದ ಬಗ್ಗೆ, ಜೊತೆಗೆ 1929 ಏನು INCಯ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.